ಇನ್ನು ಬೆಂಗಳೂರಿನ ಸಂಜಯ್ ನಗರದಲ್ಲಿ ಹುಡುಗಿಯ ವಿಚಾರಕ್ಕೆ ಒಬ್ಬ ವ್ಯಕ್ತಿಯ ಕೊಲೆಯಾಗಿದೆ. ಯುವತಿಯ ವಿಚಾರಕ್ಕೆ ಯುವಕನ ಕೊಲೆಯಾಗಿರ್ತಕ್ಕಂಥದ್ದು. ವರುಣ್ ಅಂತ ಹುಡುಗ, ಅವನ ಜೊತೆ ಇದ್ದವರೇ ಆತನನ್ನು ಕೊಂದಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಬಟ್ ಕೊಲೆ ಅಂತೂ ನಡೆದು ಹೋಗಿದೆ. ಇದು ಹುಡುಗಿ ವಿಚಾರಕ್ಕೆ ನಡೆದಿರ್ತಕ್ಕಂಥ ಗಲಾಟೆ. ಒಟ್ಟಿಗೆ ಇದ್ದ ಸ್ನೇಹಿತನಿಂದಲೇ ಯುವಕನ ಕೊಲೆಯಾಗಿದೆ ಅಂತಕ್ಕಂಥದ್ದು ಈಗ ಕನ್ಫರ್ಮ್ ಆಗ್ತಾ ಇರ್ತಕ್ಕಂಥದ್ದು. ಪೊಲೀಸರು ಕೂಡ ಬಂದಿದ್ದಾರೆ, ದೂರು ದಾಖಲು ಮಾಡಿಕೊಂಡಿದ್ದಾರೆ, ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಮತ್ತು ಪ್ರಾಥಮಿಕ ಮಾಹಿತಿಯ ಪ್ರಕಾರ ಯುವತಿಯ ವಿಚಾರಕ್ಕೆ ಯುವಕನ ಕೊಲೆಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ವರುಣ್ ಅಂತಕ್ಕಂಥ ಕೊಲೆಯಾದಂತಹ ಯುವಕ, ಆತನ ಸ್ನೇಹಿತನೇ ಆತನನ್ನು ಕೊಂದಿದ್ದಾನೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಉತ್ತರ ವಿಭಾಗದಲ್ಲಿರುವಂಥ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಗೆದ್ದಲಹಳ್ಳಿ ಅಂತ ಒಂದು ಏರಿಯಾದಲ್ಲಿ ಮಾರ್ನಿಂಗ್ ಇವತ್ತು ಅರೌಂಡ್ 7:30 8 o'clock ಮಧ್ಯದಲ್ಲಿ ಒಂದು ಮರ್ಡರ್ ಆಗಿರುತ್ತೆ ಅಂತ ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅದು ಇಮಿಡಿಯೇಟ್ಲಿ ನಮ್ಮ ಇನ್ಸ್ಪೆಕ್ಟರ್ ಒಂದು ಟೀಮ್ ಬಂದು ಇಲ್ಲಿ ನೋಡಿ ಬಾಡಿನ ಐಡೆಂಟಿಫೈ ಮಾಡ್ತಾರೆ. ಫರ್ದರ್ ವಿಚಾರಣೆ ಆಗ್ತಾ ಇದೆ. ಈಗಾಗಲೇ ನಾವು ಈ ಪ್ರೈಮ್ ಆಫ್ ನೋಡಿದಂಗೆ ಇದರಲ್ಲಿ ಈಗ ಡಿಸೀಸ್ಡ್ ಆಗಿ ವರುಣ್ ಕೋಟ್ಯಾನ್ ಅಂತ ಉಡುಪಿ ಜಿಲ್ಲೆಯವರು ಇಲ್ಲಿ ಒಂದು ಬಾಗ್ಲೂರಲ್ಲಿ ಒಂದು ಬಿಲ್ಡಿಂಗಲ್ಲಿ ಸೇಫ್ಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅರೌಂಡ್ 24 to 25 ವರ್ಷದವರು. ಅವ್ರ ಜೊತೆಗೆ ಇದ್ದವರು ಬೇರೆ 3-4 ಜನ ಇಲ್ಲಿ ರೂಮರ್ಸ್ ಇದ್ದಾರೆ. ಮತ್ತು ಮಾರ್ನಿಂಗ್ ಅವರು ಇಲ್ಲಿಂದ ಗಲಾಟೆ ಮಾಡಿ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಬಟ್ ಯಾವ ಕಾರಣಕ್ಕಾಗಿದೆ ಏನಂತ ಫರ್ದರ್ ನೋಡಬೇಕು. ಈಗಾಗಲೇ ನಾವು ಅಂದರೆ ಐಡೆಂಟಿಫೈ ಮಾಡಿದ್ದು ಯಾವುದೋ ಒಂದು ಹುಡುಗಿಗೋಸ್ಕರ, ಅಂದರೆ ಇವರಿಬ್ಬರು ಒಂದೇ ಹುಡುಗಿ ಜೊತೆ ಡೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಮಧ್ಯದಲ್ಲಿ ಎಲ್ಲರೂ ಫ್ರೆಂಡ್ಸೇ, ಮಧ್ಯದಲ್ಲಿ ವೈಷಮ್ಯ ಏನೋ ಆಗಿದೆ ಅಂತ ಕಾರಣ ಹೇಳಿ ಬರ್ತಾ ಇದೆ. ಫರ್ದರ್ ಅದನ್ನು ನಾವು ಐಡೆಂಟಿಫೈ ಮಾಡಿ ಮತ್ತು ಅದನ್ನು ಅಸರ್ಟೈನ್ ಮಾಡಬೇಕಾಗುತ್ತೆ. ಫರ್ದರ್ ಇನ್ವೆಸ್ಟಿಗೇಷನ್ ನಮ್ಮ ಇನ್ಸ್ಪೆಕ್ಟರ್ ಸಂಜಯ್ ನಗರ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ. ಅದೇ ಇವರು ವರುಣ್ ಅಂತ ಡಿಸೀಸ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾರುತಿ ಅವರಿಂದ ಪಡ್ಕೊಳ್ಳೋಣ. ಮಾರುತಿ, ಈಗ DCP ಮಾತನಾಡ್ತಾ ಇದ್ದದನ್ನು ಕೇಳಿಸ್ಕೊಂಡ್ವಿ. ಬಟ್ ಕನ್ಫರ್ಮ್ಡ್ ಆಗಿ ಇದೇ ಕಾರಣಕ್ಕೆ ಕೊಲೆಯಾಗಿದೆ ಅಂತಕ್ಕಂಥದ್ದು ಅವರು ಕೂಡ ಯಾವುದು ಕನ್ಫರ್ಮೇಷನ್ ಕೊಡಲಿಲ್ಲ. ಬಟ್ ಏನಿದು ಕತೆ, ಹಿನ್ನೆಲೆ ಏನಿದ್ರದ್ದು? ಖಂಡಿತ ಇವರು 4-5 ವರ್ಷಗಳಿಂದ ಇದೇ ಸಂಜಯ್ ನಗರದ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಆಗಿರ್ತಾರೆ. ಒಂದೇ ರೂಮ್ ಅಲ್ಲಿ ಸ್ನೇಹಿತರಾಗಿ ವಾಸ ಆಗಿದ್ದವರು. 1 ವರ್ಷದ ಹಿಂದೆ ಒಂದು ಹುಡುಗಿಯ ಜೊತೆಗೆ ಇಬ್ಬರು ಸ್ನೇಹ ಬೆಳೆಸ್ಕೊಂಡಿರ್ತಾರೆ. ಈ ಹುಡುಗಿ ವಿಚಾರಾಗಿ ಇವತ್ತು ಬೆಳಗ್ಗೆ ಮಾತಿಗೆ ಮಾತು ಬೆಳೆದು ಅದೇ ಮನೆ ಮುಂಭಾಗದಲ್ಲಿ ಬಂದು ಕುತ್ಕೊಂಡು ಮಾತಾಡಬೇಕಾದ್ರೆ ಇಬ್ಬರು ನಡುವೆ ಮಾತಿನ ಚಕಮಕಿಯಾಗಿ ಆನಂತರ ಇದು ವರುಣ್ ಅನ್ನೋರ ಮೇಲೆ ಕಲ್ಲು ನೆತ್ತಾಕಿ ಮರಡು ಮಾಡುವಂತ ಕೆಲಸ ಆಗಿದೆ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಅದೇ ಬೆಳಗ್ಗೆ 7:15 8 ಗಂಟೆಗೆ ಇವತ್ತು ಘಟನೆ ನಡೆದಿರುವಂತದ್ದು. ಸಂಜಯ್ ನಗರದ ಗೆದ್ದಲಹಳ್ಳಿ ಮನೆಯಲ್ಲಿ ವಾಸ ಆಗಿದ್ರು. ಮೂಲತಃ ಮಂಗಳೂರು ಅನ್ನೋದು ತಿಳಿದು ಬಂದಿರುವಂತದ್ದು. ಇಬ್ರು ಸಹ ಸ್ನೇಹಿತರು. ಆದ್ರೆ ಯಾವ ಕಾರಣಕ್ಕೆ ಆ ಹುಡುಗಿ ವಿಚಾರಕ್ಕೆ ಏನ್ ಗಲಾಟೆ ಆಗಿತ್ತು, ಯಾವ ಕಾರಣ ಗಲಾಟೆಗಳಾಗಿತ್ತು, ಇದ್ರ ಬಗ್ಗೆ ಈಗ ತನಿಖೆ ನಡೀಬೇಕಾಗಿದೆ. ಈಗಾಗಲೇ ಕೊಲೆ ಮಾಡಿರುವಂತಹ ಆರೋಪಿಯನ್ನ ಪೊಲೀಸರು ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಬಾಡಿನ ಪೋಸ್ಟ್ಮಾರ್ಟಮ್ ಕಳಿಸಿ ಪೋಸ್ಟ್ಮಾರ್ಟಮ್ ಇಂದ ಏನೆಲ್ಲ ಹಲ್ಲೆಗಳಾಗಿದೆ ಆ ಮಾಹಿತಿನೂ ಸಹ ಪಡೆಯುವಂತ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಈಗ ವಿಚಾರಣೆ ನಡೆಸಿರುವಂತದ್ದು. ಮಾರುತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.